ಎಲ್ರಿಗೂ ಸ್ವಾಗತ. ನಿಮ್ಮಂತೆ ಬೇರೆ ಮಹಿಳೆಯರ ಸಣ್ಣ ಸಣ್ಣ ಕಥೆಗಳನ್ನ ನಿಮ್ಮ ಮುಂದೆ ತರ್ತಿದ್ದೀನಿ. ಹೆಸರು ಬದಲಾಗಿರ್ಬೋದು, ಆದರೆ ಕತೆ ಮಾತ್ರ ನಿಜವಾದೆ. ನಾವು ಮಹಿಳೆಯರು ಹೇಗೆ ಜೀವನ ಮಾಡ್ತಿದ್ದೀವಿ, ನಿಜವಾಗ್ಲೂ ಯಾವ ಥರ ಜೀವನನ ಮಾಡಬೇಕಂತಿದ್ವಿ, ನೀವು ಕೇಳಿಸ್ಕೊಳ್ಳಿ, ಖುಷಿ ಪಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮ ಮುಂದೆ ಈ ಕಥೆಗಳನ್ನೆಲ್ಲ ತರ್ತಿರೋದು ಗರಿಮಾ ಟ್ರಸ್ಟ್ ಅವರು. ಒಂಟಿ ಮಹಿಳೆಯರು. ನಿನ್ನೆ ಮನೀಷಾ ನನ್ನ ಅಂಗಡಿಗೆ ಬಂದಿದ್ದರು. ಅವರು ರಜೆಗಾಗಿ ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರಂತೆ. ಅವರು ಹೊಸದಾಗಿ ಬಿಂದಿ, ಮೇಕಪ್ ಮತ್ತು ಒಡವೆಗಳನ್ನು ತಗೊಂಡ್ರು. ಅವರಿಗೆ 19 ವರ್ಷ ಇದ್ದಾಗೆ ಅವರ ಗಂಡ ಬೇರೆ ಹೆಂಗಸಿನ ಜೊತೆ ಓಡಿ ಹೋಗಿದ್ರು. ಆದರೆ ಅವರು ಮತ್ತೆ ಮದುವೆ ಆಗಲೇ ಇಲ್ಲ. ಅವರು ಮನೆಯಲ್ಲಿ ಅಡುಗೆ ಮಾಡಿ ಮಾರೋ ಬಿಸ್ನೆಸ್ ಶುರು ಮಾಡಿದರು. ಅದು ನಿಧಾನವಾಗಿ ಬೆಳೆದು ಈಗ ಅವರದ್ದೇ ಆದ ಒಂದು ಚಿಕ್ಕ ಹೋಟೆಲ್ ಆಗಿದೆ. ಈಗ ಅವರಿಗೆ 35 ವರ್ಷ. ಹಾಗೆ ಆ ಪಕ್ಕದ ಬೀದಿಯ ಕವಿತಾ ಕೂಡ ಮದುವೆ ಆಗಿಲ್ಲ. ಅವರು ಮಾಂಗ್ಲಿಕ್ ಆಗಿದ್ದರಿಂದ ಅವರಿಗೆ ಸೂಕ್ತ ವರ ಸಿಗಲೇ ಇಲ್ಲ. ಅದಕ್ಕೆ ಅವರು ಮದುವೆಯಾಗದೇ ಇರಲು ನಿರ್ಧರಿಸಿ ಬಳೆಗಳ ವ್ಯಾಪಾರ ಶುರು ಮಾಡಿದರು. ಅವರ ಅಣ್ಣ ಅಪಘಾತದಲ್ಲಿ ಸತ್ತಾಗ ಅವರು ತಮ್ಮ ಅತ್ತಿಗೆಯವರನ್ನು ಈ ವ್ಯಾಪಾರಕ್ಕೆ ಸೇರಿಸಿಕೊಂಡರು. ಈಗ ಅವರಿಬ್ಬರು ಪಾಲುದಾರರು. ಅಂಗಡಿ ಚೆನ್ನಾಗಿ ನಡೀತಾ ಇದೆ ಮತ್ತು ಅವರು ತಮ್ಮ ತಂದೆ ತಾಯಿಯನ್ನು ಕೂಡ ನೋಡ್ಕೊಳ್ತಿದ್ದಾರೆ. ಗಂಡ ಇಲ್ಲದೆ ಖುಷಿಯಾಗಿ ಜೀವನ ನಡೆಸುತ್ತಾ ಇರುವ ಎಷ್ಟೊಂದು ಮಹಿಳೆಯರನ್ನು ನಾನು ನೋಡ್ತಾನೇ ಇರ್ತೀನಿ. ಸಮಾಜದ ಒತ್ತಡಕ್ಕೆ ಮಣಿಯುವ ಬದಲು ಅವರು ಸ್ವತಂತ್ರರಾಗಲು ಪ್ರಯತ್ನಿಸಿ ಗೌರವದಿಂದ ಬದುಕ್ತಾ ಇದ್ದಾರೆ. ಅಂದ ಹಾಗೆ ಸಮಾಜದಲ್ಲಿ ಇಂತಹ ಮಹಿಳೆಯರನ್ನು ಒಬ್ಬಂಟಿ ಅಂತ ಕರೀತಾರೆ. ಅದೆಲ್ಲೋ ಒಂದು ಅಪರಾಧ ಅನ್ನೋ ಹಾಗೆ. ನಾವು ಒಂಟಿ ಮಹಿಳೆಯರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನನ್ನ ದೊಡ್ಡಮ್ಮನ ಗಂಡ ಮದುವೆಯಾದ 1 ವರ್ಷದೊಳಗೆ ತೀರಿಕೊಂಡಿದ್ದು ನಿಮಗೆ ಗೊತ್ತೇ ಅಲ್ವಾ. ಅವರು ತಮ್ಮ ಸಂಸಾರ ನಡೆಯಲು ಮನೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ತಮ್ಮ ಮಕ್ಕಳನ್ನು ಓದಿಸಿ ಅವರು ಬೆಳೆದು ಉತ್ತಮ ನೌಕರಿ ಗಳಿಸಿದರು. ಮದುವೆಯಾದ ಮೇಲೆ ಅವರು ತಮ್ಮ ಮಕ್ಕಳಿಗೆ ತಮ್ಮದೇ ಆದ ವಿಭಕ್ತ ಕುಟುಂಬದಲ್ಲಿ ಶಾಂತಿಯಿಂದ ಬದುಕಲು ಹೇಳಿಕೊಟ್ರು. ಈಗ ಅವರ ಮಕ್ಕಳು ಅವರ ಆರೈಕೆಯ ಖರ್ಚುಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಅವರು ತಮ್ಮ ಚಿಕ್ಕ ಮನೆಯಲ್ಲಿ ಸಂತೋಷದಿಂದ ಬದುಕ್ತಾ ಇದ್ದಾರೆ. ಅವರು ಊರಿನಲ್ಲಿ ಸುತ್ತಾಡಿ ಮನೆ ಕಲಹಗಳನ್ನು ಪರಿಹರಿಸ್ತಾ ಮಹಿಳಾ ಹಕ್ಕುಗಳನ್ನು ಬೆಂಬಲಿಸುತ್ತಾ ಇದ್ದಾರೆ. ಅವರ ಮಗ ಮತ್ತು ಸೊಸೆಯಂದಿರು ಪ್ರತಿ ತಿಂಗಳು ಅವರನ್ನು ಭೇಟಿ ಮಾಡಿ ಅವರ ಆರೋಗ್ಯದ ಬಗ್ಗೆ ನೋಡಿಕೊಳ್ತಾ ಇರ್ತಾರೆ. ಸುನೀತಾ ತನ್ನ ಮಗಳು ಮದುವೆಗೆ ತಯಾರಿಲ್ಲ ಅಂತ ಅಳುತ್ತಾ ಇದ್ಲು. ನಾನು ಅವಳಿಗೆ ಆ ಹುಡುಗಿಯನ್ನು ಬಲವಂತ ಮಾಡೋದನ್ನು ನಿಲ್ಲಿಸು ಅಂತ ಹೇಳಿದೆ. ಅವಳು ತಯಾರಾದಾಗ ಮದುವೆ ಆಗ್ತಾಳೆ, ಇಲ್ಲ ಅಂದರೆ ಆಗಲ್ಲ, ಅದು ಅವಳ ಆಯ್ಕೆ. ನಾನು ಸುನೀತಾಗೆ ಹೇಳಿದೆ, ಈ ಎಲ್ಲ ಸಿಂಗಲ್ ಮಹಿಳೆಯರನ್ನು ನೀನೊಂದ್ಸಲ ನೋಡು. ಆ ಜೀವನದಲ್ಲಿ ಎಷ್ಟೊಂದು ಕೆಟ್ಟದಾಗಿ ನಿಲ್ವಲ್ಲ. ಅವರು ಗೌರವಯುತ ಜೀವನ ನಡೆಸುತ್ತಾ ತಮ್ಮ ಜೀವನವನ್ನು ಆನಂದಿಸುತ್ತಾ ಊಟ ಮಾಡಿ ಖುಷಿ ಪಡ್ತಾ ಇದ್ದಾರೆ. ಇದರಲ್ಲಿ ಏನೋ ಸಮಸ್ಯೆ ಇದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಇದು 2025. ಜಗತ್ತು ಬದಲಾಗ್ತಾನೇ ಇದೆ. ಅವರು ಒಬ್ಬಂಟಿಯಲ್ಲ, ಅವರು ಕೇವಲ ಸ್ವತಂತ್ರರು. ನನ್ನ ಅಜ್ಜಿ ನನಗೆ ಕಮ್ಮಾರನ ಮಗಳಾದ ಧನ ಎಂಬ ಹುಡುಗಿಯ ಕಥೆಯನ್ನು ಹೇಳಿದಳು. ಅವಳು ಹೆಮ್ಮೆಯ ಹುಡುಗಿಯಾಗಿದ್ದಳು ಮತ್ತು ಒಮ್ಮೆ ರಾಜಕುಮಾರನು ಅವರ ಗ್ರಾಮದ ಮೂಲಕ ಹಾದು ಹೋಗುತ್ತಿದ್ದಾಗ ಅವನಿಗೆ ದ್ವಂದ್ವ ಯುದ್ಧಕ್ಕೆ ಸವಾಲು ಹಾಕಿದಳು. ರಾಜಕುಮಾರನು ಕೋಪಗೊಂಡು ಅವಳಿಗೆ ಪಾಠ ಕಲಿಸಲೇಬೇಕು ಎಂದು ನಿರ್ಧರಿಸಿದ. ಆದರೆ ಅವಳು ಎಷ್ಟು ಧೈರ್ಯದಿಂದ ಹೋರಾಡಿದಳೆಂದರೆ ರಾಜಕುಮಾರನು ಸೋತೆ ಬಿಟ್ಟ. ಹತಾಶೆಯಿಂದ ರಾಜಕುಮಾರನು ಅವಳಿಗೆ ಮದುವೆಯಾಗಲು ಪ್ರಸ್ತಾಪಿಸಿದನು. ಏಕೆಂದರೆ ಅವನ ಸೋಲಿನ ಬಗ್ಗೆ ಅವನಿಗೆ ಯಾರಿಗೂ ತಿಳಿಬಾರ್ದು ಅಂತ ಆಸೆ ಇತ್ತು. ನಾನು ನಿನ್ನನ್ನು ನನ್ನ ರಾಣಿಯನ್ನಾಗಿ ಮಾಡಿಕೊಳ್ಳುತ್ತೇನೆ, ಆದರೆ ನೀನು ಮತ್ತೆಂದಿಗೂ ಖಡ್ಗವನ್ನು ಕೈಗೆತ್ತಿಕೊಳ್ಳಬಾರದು ಎಂದು ಅವನು ಹೇಳಿದ. ಬುದ್ಧಿವಂತ ಧನ, ಸರಿ, ನಾನು ನಿಮ್ಮ ರಾಜ್ಯಕ್ಕೆ ಬಂದು ನಿಮ್ಮ ರಾಣಿಯಾಗುತ್ತೇನೆ. ಆದರೆ ನಿಮ್ಮ ತಂದೆ ಅಂದರೆ ರಾಜರ ಮುಂದೆ ಕೊನೆಯ ಬಾರಿಗೆ ನೀವು ನನ್ನನ್ನು ದ್ವಂದ್ವ ಯುದ್ಧದಲ್ಲಿ ಸೋಲಿಸಿದರೆ ಮಾತ್ರ ಎಂದು ಷರತ್ತು ಹಾಕಿದಳು. ಅಹಂಕಾರಿ ರಾಜಕುಮಾರನು ಇದಕ್ಕೆ ಒಪ್ಪಿಕೊಂಡು ಮತ್ತು ತನ್ನ ರಾಜ್ಯಕ್ಕೆ ಹಿಂದೆ ತಿರುಗ್ತಾನೆ. ಅವನು 1 ತಿಂಗಳು ಪೂರ್ತಿ ತರಬೇತಿ ಪಡೆದು
ಮತ್ತು ಅಂತಿಮವಾಗಿ ಆ ದಿನ ಬಂದೇ ಬಿಡ್ತು. ಧನ ರಾಜನ ಆಸ್ಥಾನವನ್ನು ತಲುಪಿ ಅವನಿಗೆ ದ್ವಂದ್ವ ಯುದ್ಧಕ್ಕೆ ಸವಾಲು ಹಾಕಿದಳು. ಅಚ್ಚರಿ ಏನಂದರೆ ರಾಜಕುಮಾರ ಈ ಬಾರಿಯೂ ಸೋತ. ಆಗ ಧನ ಹೇಳಿದಳು, ನನಗೆ ನಿಮ್ಮ ರಾಣಿಯಾಗುವ ಆಸಕ್ತಿ ಇಲ್ಲ, ನನಗೆ ನಿಮ್ಮ ಸೇನೆಯಲ್ಲಿ ಒಂದು ಹುದ್ದೆ ಕೊಟ್ಟರೆ ಸಾಕು. ಅವಳ ಪ್ರತಿಭೆಯಿಂದ ಪ್ರಭಾವಿತನಾದ ರಾಜನು ಅವಳನ್ನು ಸೇರಿಸಿಕೊಂಡನು. ವರ್ಷಗಳು ಕಳೆದಂತೆ ಧನ ರಾಜನ ಸಲಹೆಗಾರ್ತಿಯಾಗಿ ಬೆಳೆದಳು ಮತ್ತು ನೆರೆಯ ಎಲ್ಲ ರಾಜ್ಯರೊಂದಿಗೆ ಸ್ನೇಹ ಸಂಬಂಧಗಳನ್ನು ಸ್ಥಾಪಿಸಲು ಸಹಾಯ ಮಾಡಿದಳು. ಧನ ರಾಜ್ಯಕ್ಕೆ ನಿಜವಾದ ಸಂಪತ್ತಾಗಿ ಬಿಟ್ಟಳು, ಕೇವಲ ರಾಣಿಗಿಂತ ಹೆಚ್ಚು. ನಮ್ಮ ಒಂಟಿ ಮಹಿಳೆಯರು ಅದೇ ರೀತಿಯಲ್ಲವೇ? ಅವರು ಯಾರಿಗೂ ಹೆದರುವುದಿಲ್ಲ, ಅವರು ತಮ್ಮದೇ ಆದ ರೀತಿಯಲ್ಲಿ ಪ್ರಕಾಶಮಾನವಾಗಿ ಬೆಳಗಲು ಬಯಸುತ್ತಾರೆ.